ಕೊನೆಗೆ ಡ್ರೋನ್ ಬಿಗ್ ಬಾಸ್ ಮನೆಯಲ್ಲಿ ಬಂತು. ಅದು ನಾನು ಕಂಡಿಡಿದೀನಿ ನಾನು ಮಾಡಿದೀನಿ ಅಂತ ಹೇಳ್ಕೊಂಡ್ರು. ಬೇಕಾ ಇಲ್ಲ ನಿಜಾನ? ಯಾರು ಇಷ್ಟ ಆಗ್ತಾರೆ? ನಮಗೆ ಪ್ರತಾಪ್ ಮತ್ತೆ ಕಾರ್ತಿಕ್. ಪ್ರತಾಪ್ ಅವ್ರು ಏನಕ್ಕೆ? ಅವ್ರು ಇಷ್ಟ ಸರ್. ಅವ್ರ ನಡುವೆ ಮಾತು, ಅವ್ರ ನಡವಳಿಕೆ ಎಲ್ಲ ತುಂಬ ನಮಗೆ ಹೈ ಸ್ಟೈಲ್ ಹುಡುಗ ಇಷ್ಟ ಆಗುತ್ತೆ. ವಿನಯ್ ಸಂಗೀತ ಜಗಳ ಆಡ್ಕೊಂಡು ಅಗ್ರೆಸಿವ್ ತುಂಬ ಜಗಳ ಆಡ್ತಾರೆ. ಈಗೇನೋ ಈ 2 ವಾರದಿಂದ ಸ್ವಲ್ಪ ಚೆನ್ನಾಗಿದ್ದಾರೆ ಇಬ್ರು. ಇಷ್ಟು ಮುಂದೆ ತುಂಬ ಚೆನ್ನಾಗಿದ್ದಿಲ್ಲ, ಬರೀ ಜಗಳ. ಸಂಗೀತನೂ ಚೆನ್ನಾಗಿ ಮಾಡ್ತಾ ಇದ್ರು. ಈಗ ತುಂಬಾನೇ ಹೊಸದಾಗಿತ್ತು ಅವ್ರದ್ದು. ಈಗ ಪರವಾಗಿಲ್ಲ, ಈಗ ಲಾಸ್ಟ್ ಚೆನ್ನಾಗಿದ್ದಾರೆ ಸರ್. ಡ್ರೋನ್ ಪ್ರತಾಪ್ ಅವರು ಯಾವಾಗಲೂ ಕಣ್ಣೀರು ಹಾಕೋದ್ರಲ್ಲೇ ಹೈಲೈಟ್ ಆಗಿ ಕಾಣಿಸ್ಕೊಂಡಿರೋದು. ಆ ಥರ ಏನಿಲ್ಲ ಸರ್. ಅವ್ನು ನೋವು ಪಡೆದಿದ್ದಾನೆ ಅಷ್ಟೇ ಸರ್. ಕೊನೆಗೆ ಡ್ರೋನ್ ಬಿಗ್ ಬಾಸ್ ಮನೆಯಲ್ಲಿ ಬಂತು. ಅದು ನಾನು ಕಂಡಿಡಿದೀನಿ ನಾನು ಮಾಡಿದೀನಿ ಅಂತ ಹೇಳ್ಕೊಂಡ್ರು. ಬೇಕಾ ಇಲ್ಲ ನಿಜಾನ? ಅದು ನೀವುಗಳು ಹೇಳ್ಬೇಕಂತ. ಡೌಟ್ ಇತ್ತು. ನಾನೇ ಮಾಡಿದೀನಿ. ಹೊರಗಡೆ ಇಶ್ಯೂನು ಆಗಿದೆ, ಅದೇ ಆಗಿರೋದು. ನಾನೇ ಕಂಡಿಡಿದೀನಿ ಅಂತ. ಅದೆಲ್ಲ ಪ್ರಾಬ್ಲಮ್ ಆಗಿತ್ತು. ಇವಾಗ ಇದಾಗಿದೆ ಸರ್. ಒಟ್ನಲ್ಲಿ ನಮ್ಗೆ ಪ್ರತಾಪ್ ಮತ್ತೆ ಕಾರ್ತಿಕ್ ಅವ್ರ ಅಪ್ಪ ಅಮ್ಮ ಬಂದಿದ್ರಲ್ರಿ, ಆ ಎಪಿಸೋಡ್ ನೋಡಿದ್ರೆ ಡೈಲಿ ತುಂಬಾ ನಮ್ಗೆ ಅಳು ಬಂದ್ಬಿಡ್ತು ಸರ್. ಮುಗ್ಧರು ಅವ್ರ ಮಾತು, ತುಂಬಾ ಅವ್ರ ಮಾತು, ಅವ್ರಿಗೇನು ಮಾತಾಡಬೇಕು ಅನ್ನೋದೇ ಇಲ್ದವ್ರಿಗೆ ಬರೀ ದುಃಖನೇ ಇತ್ತು. ಮಗ ಬೇರೆ ಕಳ್ಕೊಂಡಿದ್ರು 3 ವರ್ಷ. ಅದರಿಂದ ನಮ್ಗೆ ಮಾತಾಡಿದ್ವಿ ಸರ್. ಅವ್ರ ತಂದೆ ತಾಯಿ ಮಾತಾಡಿ ಹೆಣ್ಮಕ್ಳಿಗೆ ಸೀರೆಯಲ್ಲೇ ಕೊಟ್ರಲ್ವಾ, ನಮ್ಗೆ ತುಂಬಾ ಖುಷಿ ಆಯ್ತು. ಹಳ್ಳಿ ಸಂಪ್ರದಾಯ ತೋರಿಸೇ ಬಿಟ್ರು ಅವರು. ಕರ್ನಾಟಕದ ಜನತೆಗೆ ಅವ್ರ ತಂದೆ ಕ್ಷಮೆ ಕೇಳಿದ್ರು ಡ್ರೋನ್ ಪ್ರತಾಪ್. ಎಲ್ಲರಿಗೂ ಕೇಳಿದ್ರು ಸರ್. ಅವರು ಬಿಗ್ ಬಾಸ್ಗೂ ಕೇಳಿದ್ರು, ಜನಕ್ಕೂ ಕೇಳಿದ್ರು, ಅಲ್ಲಿರೋ ಹೆಣ್ಮಕ್ಳು ಮರ್ಯಾದೆಯಿಂದ ಮಾತಾಡಿದ್ರು. ಮನೆಗೂ ಬನ್ನಿ ಅಂತಾನು ಕರೆದಿದ್ದಾರೆ ಅವರು. ನಿಮ್ಮ ಓಟು? ನಮಗೆ ಅವರಿಬ್ಬರೇ ಸರ್, ಕಾರ್ತಿಕ್ ಮತ್ತೆ ಪ್ರತಾಪ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವರು ತುಂಬ ಚೆನ್ನಾಗಿ ನಡೆಸ್ತಾರೆ ಸರ್. ಅವ್ರು ಯಾವ ವರ್ಷನೂ ಅವ್ರಿಗೆ ನಾವು ಅರ್ಧ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನೋಡ್ತಿರ್ತೀವಿ. ನಾವು ರಾತ್ರಿ 11 ಗಂಟೆವರೆಗೂ ನೋಡ್ತಾನೆ ಇರ್ತೀವಿ ಸರ್. ತಿರ್ಗಾ ಮತ್ತೆ ಇನ್ನೊಂದ್ಸತಿನೂ ನೋಡ್ತೀವಿ ಅವರು. ಥ್ಯಾಂಕ್ ಯು ಅಮ್ಮ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಸರ್. ಥ್ಯಾಂಕ್ ಯು ಸರ್. ಶೋ ನೋಡ್ತೀರಿ? ದಿನ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ವಿನಯ್ ಅವರು, ಕಾರ್ತಿಕ್ ಅವರು ಚೆನ್ನಾಗಿ ಮಾಡ್ತಾರೆ. ವಿನಯ್ ಅವರು ಜಗಳ ಆಡ್ಕೊಂಡು ಆಟ ಆಡ್ತಾ ಇದಾರಲ್ಲ, ಏನಂತೀರಾ? ಅದು ಆಟ ಅಲ್ವಾ? ಆಟ ಇದ್ರೆ ಜಗಳ ಆಡ್ಲೇಬೇಕಂತೀರಾ? ಎಲ್ಲರೂ ಫೈಟ್ ಮಾಡಿದ್ರೆ ಎಲ್ಲ ಟ್ರೋಫಿ ಬರೋದು, ಇಲ್ಲ ಅಂದ್ರೆ ಎಲ್ಲಿ ಬರುತ್ತೆ. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಚೆನ್ನಾಗಿ ಆಡ್ತಾರೆ, ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾರೆ, ಪರವಾಗಿಲ್ಲ. ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದಾರೆ ಅಂತ ಅನ್ಸಲ್ವಾ? ಅಷ್ಟೇ ಸರ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಅವ್ನು ಒಂದೊಂದ್ಸಲ ಒಂದೊಂಥರ ಮಾತಾಡ್ತಾರೆ, ಅದು ಇಷ್ಟ ಆಗಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್. ಓಕೆ, ಥ್ಯಾಂಕ್ ಯು. ನಿಮ್ಮ ಓಟು? ವಿನಯ್ಗೆ. ವಿನಯ್ ಓಕೆ, ಥ್ಯಾಂಕ್ ಯು. ಬಿಗ್ ಬಾಸ್ ಶೋ ನೋಡ್ತಾ ಇದ್ದೀರಿ? ಯಾರು ಇಷ್ಟ ಆಗ್ತಾರೆ? ಸಂಗೀತ. ಏನಕ್ಕೆ ರೀ? ಅಂದರೆ ರಿಯಲ್ ಆಗಿದೆ. ಯಾವಾಗಲೂ ಇತ್ತೀಚೆಗೆ ಅಳೋದು ಜಾಸ್ತಿ ಮಾಡಿದಾರಲ್ಲ, ಏನಕ್ಕೆ ಅಂತ? ಅದೇ ರಿಯಲ್ ಇಮೋಷನ್ಸ್. ಡ್ರೋನ್ ಪ್ರತಾಪ್ ಅವ್ರ ಸಂಘ ಕಟ್ಟೆ ಆ ರೀತಿ ಆದ್ರಂತ. ವಿನಯ್ ಅವ್ರ ಜೊತೆ ಅವಾಗಿದ್ದಾಗ ಅಗ್ರೆಸಿವ್ ಆಗಿ ಜಗಳ ಆಡ್ಕೊಂಡು ಆಡ್ತಾ ಇದ್ರು. ಇಲ್ಲಿ ಯಾರು ತಪ್ಪು, ವಿನಯ್ ಅವ್ರದ್ದು ಮತ್ತು ಸಂಗೀತ ಅವ್ರದ್ದು? ಅಂದರೆ ಎಲ್ಲರೂ ರಿಯಲ್ ಆಗಿದ್ದಾರೆ ಅಂತ ಅನಿಸ್ತಿದೆ. ಆ ಥರ ಏನೇನು ಇಮೋಷನ್ಸ್ ಬರುತ್ತೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಅಷ್ಟು ಅಂದರೆ ಅಷ್ಟು ಫಾಲೋ ಮಾಡಲ್ಲ ಅವ್ರಿಗೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ಅವರೇ ರಿಯಲ್ ಹೋಸ್ಟ್ ಅನಿಸುತ್ತೆ ನನಗೆ. ಈ ವಾರ ಎಲಿಮಿನೇಟ್ ಯಾರು ಆಗ್ತಾರಂತ? ಅಷ್ಟು ಐಡಿಯಾ ಇಲ್ಲ. ಈ ವಾರ ನೋಡಿಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮ ಓಟು? ಸಂಗೀತ. ಸೂಪರ್. ಶೋ ನೋಡ್ತಿದ್ದೀರಿ? ಹಾಂ ಸರ್. ಯಾರು ಇಷ್ಟ ಆಗ್ತಾ ಇದ್ದಾರೆ? ವಿನಯ್. ಏನಕ್ಕೆ? ಅವ್ರ ಗೇಮ್ ಪ್ಲೇ ಚೆನ್ನಾಗಿದೆ. ಒಂದು ಹೆಣ್ಣನ್ನು ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರಂತ. ಇಲ್ಲ, ಅಗ್ರೆಸಿವ್ ಆಗಿ ಕೋಪದಲ್ಲಿ. ಆಟ ಆದ್ಮೇಲೆ ಅಗ್ರೆಸಿವ್ ಆಡದೇ ಇದ್ರೆ ಆಟ ಆದ್ಮೇಲೆ ಅಗ್ರೆಸಿವ್ ಆಗಿ. ಮತ್ತೆ ಡ್ರೋನ್ ಪ್ರತಾಪ್ ಅವರೆಲ್ಲ ಸೈಲೆಂಟ್ ಆಗಿ ಆಡ್ತಾ ಇದ್ದಾರೆ, ಅವರೇ ವಿನ್ ಆಗ್ತಾರೆ ಅನ್ನೋ ಮಾತಿದೆಯಲ್ಲ. ಏನಿಲ್ಲ, ಆಟ ಇರಬೇಕಲ್ವಾ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಚೆನ್ನಾಗಿ ಆಡ್ತಾರೆ. ಹಾಗೇನಿಲ್ಲ. ಜಾಸ್ತಿ ಎಮೋಷನಲ್ ಆಗಿರೋದು ಯಾರು ಬಿಗ್ ಬಾಸ್ ಮನೆಯಲ್ಲಿ? ಎಮೋಷನಲ್ ಸಂಗೀತ ಅವರು. ಮತ್ತೆ ಅಗ್ರೆಸಿವ್ ಜಗಳದಿಂದ ಆಡ್ತಾ ಇದ್ದಾರೆ ಮತ್ತೆ ಹಂಗೆ. ಅವ್ರು ಎಮೋಷನಲ್ ಜಾಸ್ತಿ, ಆದರೆ ಜಗಳ ಆಡ್ತಾರೆ. ಈ ಎಮೋಷನಲ್ ವರ್ಕ್ ಆಗುತ್ತೆ ಅಂತೀರಾ ವಿನ್ ಆಗೋಕ್ಕೆ? ವಿನ್ ಆಗೋಕ್ಕೆ ಎಮೋಷನಲ್ ವರ್ಕ್ ಆಗಲ್ಲ ಅನ್ಸುತ್ತೆ. ಟಾಸ್ಕ್ ಕಂಪ್ಲೀಟ್ ಆದರೆ ಮಾತ್ರ. ಬಿಗ್ ಬಾಸ್ ಕಿಚ್ಚ ಸುದೀಪ್ ಸರ್ ಹೇಗೆ ನಡೆಸ್ತಾರೆ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸರ್ ಸೂಪರ್ ಆಗಿ ನಡೆಸ್ತಾರೆ. ನಾವು ಬಿಗ್ ಬಾಸ್ ನೋಡೋದೇ ಸುದೀಪ್ ಸರ್ ಬರ್ತಾರೆ. ನಿಮ್ಮ ಓಟು? ನಮ್ಮ ಓಟ್ ವಿನಯ್ಗೆ. ವಿನಯ್ ಅವರಿಗೆ. ಕಾರ್ತಿಕ್ ಇದಾರಲ್ವಾ, ಅವರು ಚೆನ್ನಾಗಿ ಆಟ ಆಡ್ತಾರೆ. ಕಾರ್ತಿಕ್ ಚೆನ್ನಾಗಿ ಆಡ್ತಾರೆ. ಫಸ್ಟ್ ವಿನಯ್, ನೆಕ್ಸ್ಟ್ ಸೆಕೆಂಡ್ ಅಂತ ಬಂದರೆ ಕಾರ್ತಿಕ್. ಈ ಸಲ ಕ್ಯಾಪ್ಟನ್ಸಿ ತನಿಷಾ ಅವರು ಆಗಿದ್ದಾರಲ್ಲ, ಅವ್ರ ಬಗ್ಗೆ ಏನಿದ್ದೀರಾ? ತನಿಷ್ ಅವ್ರು ಚೆನ್ನಾಗಿ ಆಡ್ತಾರೆ. ಥ್ಯಾಂಕ್ ಯು. ವೋಟ್ ಫಾರ್ ವಿನಯ್. ವೋಟ್ ಫಾರ್ ವಿನಯ್. ಥ್ಯಾಂಕ್ ಯು.